ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸ್ವಾತಿ. ನಾನು ಇವತ್ತು ವ್ಲಾಗ್ ಮಾಡಬೇಕಾದ್ರೆ ಏನು ವಿಶೇಷ ಅಂದರೆ, ನಾವೆಲ್ಲರೂ ನನ್ನ ಪೂರ್ತಿ ಫ್ಯಾಮಿಲಿಯವರು ಅಂದರೆ ನನ್ನ ಗಂಡನ ಮನೆಯ ಕಡೆಯವರು ಎಲ್ಲ ಸೇರಿಕೊಂಡು ಶ್ರೀಶೈಲಂ ಹೋಗ್ಲತ್ತಿದ್ದೇವೆ. ಅದರ ಸಲುವಾಗಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಹೋಗಬೇಕಾದ್ರೆ ನಾವು ಮನೆಯಿಂದನೇ ಟಿಫನ್ ತೊಗೊಂಡು ಹೋಗಿದ್ವಿ. ಅಲ್ಲೇ ಊಟ ಮಾಡಿದ್ದೆವು. ಹಾಗೆಯೇ ಇಲ್ಲಿ ಒಂದು ದಾರಿಲಿ ಹೋಗ್ತಾ ಇರಬೇಕಾದ್ರೆ ಒಂದು ಡ್ಯಾಮ್ ಸಿಕ್ಕಿತ್ತು. ಆ ಡ್ಯಾಮ್ ಹತ್ರ ಹಿಡಿದುಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡಿದ್ದೆವು, ಅಷ್ಟು ಜನ ಸೇರಿಕೊಂಡು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೋಗಬೇಕಾದ್ರೆ ಇರೋ ಖುಷಿ ತುಂಬಾ ಇರುತ್ತೆ. ಸೊ ನಾವೆಲ್ಲ ಅಲ್ಲಿ ಒಂದು ಅರ್ಧ ಗಂಟೆಯಷ್ಟು ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೊರಡ್ತಾ ಇರಬೇಕಾದ್ರೆ ಇಲ್ಲಿ ಪೂರ್ತಿ ಘಾಟ್ ಏರಿಯಾ ಇರುತ್ತೆ, ಅಲ್ಲಿ ಶ್ರೀಶೈಲಂ ಹೋಗೋ ದಾರಿ. ಸೊ ಅಲ್ಲಿ ಕೂಡ ಸ್ವಲ್ಪ ನಮ್ಮ ಮನೆಯವರೆಲ್ಲ ನಿಂತು ಫೋಟೋ ಇಳಿಸ್ಕೊಂಡಿದ್ರು. ಆದರೆ ನನ್ನ ಹತ್ರ ಚಿಕ್ಕ ಮಗು ಇರೋದ್ರಿಂದ ನಾನು ಗಾಡಿಯಿಂದ ಇಳಿಲಿಲ್ಲ. ಸೊ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಕೃಷ್ಣ ರಿವರ್ ಬರುತ್ತೆ, ನಮ್ಮ ಕೃಷ್ಣ ನದಿ. ಅಲ್ಲಿ ಡ್ಯಾಮ್ ಇದೆ. ಆ ಡ್ಯಾಮ್ ದಾಟ್ಕೊಂಡು ಅಲ್ಲಿ ಕಾಣಿಸ್ತಿದೆಯಲ್ಲ ಎದುರುಗಡೆ, ಆ ಬೆಟ್ಟ ಕಡೆ ಹೋಗಬೇಕು ನಾವು. ಈಚೆ ಬೆಟ್ಟದಿಂದ ಆಚೆ ಬೆಟ್ಟ ಕಡೆ ಹೋಗಬೇಕು. ಅದಕ್ಕೋಸ್ಕರ ಸೆಂಟ್ರ್ನಲ್ಲಿ ಒಂದು ಡ್ಯಾಮ್ ಮಾಡಿದ್ದಾರೆ. ಅದರಿಂದ ನಾವು ಆಚೆ ಹೋಗಬೇಕಾಗುತ್ತೆ. ಆಚೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಡ್ಯಾಮ್, ಅಲ್ಲಿಂದನೇ ನಾವು ಹೋಗಬೇಕಾಗಿರೋದು ಇವಾಗ. ಸೊ ಹೋದ್ಮೇಲೆ ಇನ್ನೂ ತುಂಬಾ ಗುಡ್ಡ ಇದೆ. ಇದೆಲ್ಲ ದಾಟ್ಕೊಂಡು ಹೋಗಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ. ನಾನು ತುಂಬ ದಿವಸದಿಂದ ಆಸೆ ಪಡ್ತಾ ಇದ್ದೆ. ಯಾಕೆಂದರೆ ನಾನು ಯಾವುದೇ ಒಂದು ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಿಕೊಂಡಿಲ್ಲ. ಇದು ನನ್ನ ಮೊದಲನೇ ಜ್ಯೋತಿರ್ಲಿಂಗದ ದರ್ಶನ. ಸೊ ಅದಕ್ಕೋಸ್ಕರ ಮನೆಯವರೆಲ್ಲ ರೆಡಿ ಆಗಿದ್ದರೆ, ನಾನು ಚಿಕ್ಕ ಮಗು ಇತ್ತು, ಕೇವಲ 11 ತಿಂಗಳ ಮಗು ಆದರೂ ನಾನು ಹೋದೆ. ಯಾಕೆಂದರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು, ಹೋಗಬೇಕು ಅಂತ. ಸೊ ಹೋದ್ವಿ. ಅಲ್ಲಿ ನಾವು ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ದೆವು ಮೊದಲೇ. ಅದರ ನಂತರ ಸಾಕ್ಷಿ ಗಣಪತಿ ದೇವಸ್ಥಾನದಲ್ಲಿ ಹೋದ್ವಿ. ಅಲ್ಲೆಲ್ಲ ಕ್ಯಾಮ್ರಾ ಅಲೌಡ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ಫೋಟೋ ಅಷ್ಟೇ ಹೊರಗಡೆ ನಿಲ್ಲಿಸ್ಕೋಬೇಕಾಗಿತ್ತು. ಆಮೇಲೆ ಇದು ನೋಡಿ ಪಾತಾಳ ಗಂಗಾ. ಇಲ್ಲಿ ನಾವು ಹೋಗಬೇಕಾದ್ರೆ ಈ ರೋಪ್ವೇನಿಂದನೇ ಹೋಗಬೇಕು. ರೋಪ್ವೇನಿಂದ ಕೆಳಗಡೆ ಹೋಗಿ ಅಲ್ಲಿ ನೀರಲ್ಲಿ ಮುಳುಗಿ ಮತ್ತು ಆ ರೋಪ್ವೇಯಿಂದನೇ ಮೇಲೆ ಬರಬೇಕು, ಹೀಗಿತ್ತು. ಸೊ ನಾವು ಕೆಳಗಡೆ ಬಂದಿದ್ದೆವು ಆಲ್ರೆಡಿ. ಈಗ ನಮ್ಮ ಮೇಲೆ ಹೋಗೋದಿದೆ, ಅದಕ್ಕೋಸ್ಕರ ನಾವು ಅದು ಬರಬೇಕು ಅಂತ ಕಾಯ್ತಾ ಇದ್ದೀವಿ. ಸೊ ನೋಡಿ, ಈ ರೀತಿ ಕೆಳಗಡೆ ಹೋಗುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗಂತೂ. ಅದರಲ್ಲಿ ಹೋಗೋದು ಬರೋದು ತುಂಬ ಎಕ್ಸೈಟ್ಮೆಂಟ್ ಅನ್ನಿಸ್ತಾ ಇತ್ತು. ಸೊ ನಾವೆಲ್ಲ ಫ್ಯಾಮ್ಲಿಯವರೆಲ್ಲ ಇರೋದ್ರಿಂದ ಇನ್ನೂ ಒಂಥರ ಖುಷಿ ಆಗ್ತಾಯಿತ್ತು ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂವಲ್ಲಿ, ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿತ್ತು. ಇದು ಕೃಷ್ಣ ರಿವರ್ ಇದೆ. ಪೂರ್ತಿ ಘಾಟ್ ಏರಿಯಾ ಇದೆ, ಅಂದರೆ ಕಾಡು, ಪೂರ್ತಿ ಕಾಡಿನ ಏರಿಯಾ. ನೋಡಿ, ನಾವು ರೋಪ್ವೇನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ಇಲ್ಲಿ ನಾನು ನನ್ನ ಯಜಮಾನ ಕೂತಿದ್ದಾರೆ, ಇವ್ರು ನಮ್ಮ ನಾದಿನಿ, ನನ್ನ ಮಗು ಇದೆ ನೋಡಿ. ಸೊ ಅಲ್ಲಿ ಹೋದ್ಮೇಲೆ ನೀರಲ್ಲಿ ಮುಳುಗಿದ್ರು ಎಲ್ಲರೂ. ಆದರೆ ನಾವೇನು ಚಿಕ್ಕ ಮಗು ಇರೋದ್ರಿಂದ ನಾನು ಮುಳುಗಲಿಲ್ಲ. ಆಮೇಲೆ ಅಲ್ಲಿಂದ ನಾವು ಮಂತ್ರಾಲಯ ಕಡೆ ಹೊರಟಿದ್ವಿ. ಸೊ ಅಲ್ಲಿ ಹೋಗಿ ರಾತ್ರಿ 12 ಗಂಟೆ ಆಗಿತ್ತು. ಅಲ್ಲಿ ಹೋಗ್ತಾ ಇರಬೇಕಾದ್ರೇ ಮೊದಲೇ ರೂಮ್ ಬುಕ್ ಮಾಡಿದ್ವು. ಸೊ ಅಲ್ಲಿ ಹೋದ ತಕ್ಷಣವೇ ನಮ್ಗೆ ಸಿಕ್ತು. 2 ರೂಮ್ ತೊಗೊಂಡಿದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ ಫೆಸಿಲಿಟಿ. ಆಮೇಲೆ ಮುಂಜಾನೆ ರೆಡಿಯಾಗಿ ಇಲ್ಲಿ ಫೋಟೋ ಇಳಿಸ್ಕೊಂಡಿದ್ದೀವಿ ನೋಡಿ, ಫ್ಯಾಮ್ಲಿ ನಮ್ಮ ಗ್ರೂಪ್ ಫೋಟೋ ಇಳಿಸ್ಕೊಂಡ್ವಿ. ಆಮೇಲೆ ಈ ರೀತಿ ಲೈನ್ನಲ್ಲಿ ಒಳಗಡೆ ಹೋಗಬೇಕಾಗಿತ್ತು. ಹಾಗೆಯೇ ಅಲ್ಲಿ ಒಳಗಡೆ ಹೋದ ತಕ್ಷಣ ಮತ್ತೆ ನಾವು ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಹೊರಗಡೆ ಕೂತ್ಕೊಂಡಿದ್ವಿ. ಗುಡಿಯ ಹಿಂದೆಗಡೆ ಕೂತ್ಕೊಂಡಿದ್ವಿ ನೋಡಿ. ತುಂಬ ಜನ ಬಂದಿದ್ದರು. ಎಲ್ಲ ಸುಸ್ತಾಗಿತ್ತು ಅಲ್ಲಿಂದ ಲೈನ್ನಲ್ಲಿ ಬರಬೇಕಾದ್ರೆ, ಅದಕ್ಕೋಸ್ಕರ ಸ್ವಲ್ಪ ಕೂತ್ವಿ. ಆಮೇಲೆ ಇಲ್ಲಿ ಮ್ಯೂಸಿಯಮ್ ಇತ್ತು, ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿದ್ವು.
ಮ್ಯೂಸಿಯಮ್ಗೂ ಕೂಡ ಲೈನ್ ಇತ್ತು ಅಲ್ಲಿ. ನೋಡಿ ಎಷ್ಟು ಜನ ಬಂದಿದ್ದಾರೆ, ತುಂಬಾ ಜನ ಬಂದಿದ್ದರು ನೋಡಬೇಕು. ಸೊ ಅಲ್ಲೆಲ್ಲ ಲೈನ್ ಇತ್ತು ತುಂಬಾ. ನನಗೆ ಯಾವಾಗಲೂ ಕಾಲ್ ಬರ್ತಾಯಿದೆ, ಅದಕ್ಕೋಸ್ಕರ ನನಗೆ ರೆಕಾರ್ಡ್ ಮಾಡೋದಕ್ಕೂ ಆಗ್ತಾಯಿಲ್ಲ. ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಲ್ವಾ, ಅದಕ್ಕೆ. ಅದರ ನಂತರ ನಾವು ಇಲ್ಲಿ ತುಂಗಭದ್ರೆಯ ನದಿ ಕಡೆ ಬಂದ್ವಿ. ಅದು ಟೆಂಪಲ್ ಹಿಂದ್ಗಡೆನೇ ಇದೆ. ಅಲ್ಲಿ ಬಂದುಬಿಟ್ಟು ನಾವು ನೀರಲ್ಲಿ ಸ್ವಲ್ಪ ದೀಪ ಬಿಡ್ತಾ ಇದ್ವಿ. ನಮ್ಮ ಕಡೆ ತೆಪ್ಪೆ ಬಿಡೋದು ಅಂತಾರೆ ಬೀದರ್ ಕಡೆ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಸ್ವಲ್ಪ ಫೋಟೋ ಇಳಿಸ್ಕೊಂಡು ಬಿಟ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.